ಇಲ್ಲಿ ಭಾಗ್ಯ ತನ್ನ ಸಂಸಾರ, ತನ್ನ ತಂಗಿ ಬದುಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ, ಆ ಕಡೆ ತಾಂಡವ್ ಭಾಗ್ಯನ ಹೇಗೆ ಅವಮಾನಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ತಾಂಡವ್ಗೆ ಆ ಕಡೆ ಒಂದು ದಾರಿ ಸಿಕ್ಕೇ ಬಿಟ್ಟದ. ಈ ಕಡೆ ತಾಂಡವ್ ಫುಲ್ ಖುಷಿ ಆಗಿದ್ದಾರೆ. ಈ ಕಡೆ ಮನೆಯಲ್ಲಿ ಪೂಜಾ ಮದ್ವೆ ನಿಂತಿದೆ. ಏನಾಯ್ತು ಏನ್ ಕತೆ? ಜೊತೆಗೆ ಪೂಜಾ ಬದುಕಲ್ಲಿ ಒಂದು ದೊಡ್ಡ ದುರಂತಾನೆ ನಡೀತದ. ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇಡೀ ಮನೆ ಮದ್ವೆ ಮಾಡೋಕೆ ಡಿಸೈಡ್ ಮಾಡಿದ. ಅದೇ ಕಾರಣಕ್ಕೆ ಪುರೋಹಿತರ ಹತ್ರ ಹೋಗ್ತಾರೆ. ಒಂದಷ್ಟು ಫೋಟೋ ತಗೊಂಡ್ ಬರ್ತಾರೆ. ಒಂದು ಫೋಟೋನ ಪೂಜಾ ಒಪ್ಕೋತಾಳೆ. ಹುಡುಗಿ ನೋಡೋಕೆ ಹುಡುಗನ ಕಡೆಯವರು ಬರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ಭಾಗ್ಯ ತನ್ನ ಮನೆಯಲ್ಲಿ ಹುಡುಗಿ ನೋಡು ಶಾಸ್ತ್ರವನ್ನ ನಡೆಸದೆ ಅಮ್ಮನ ಮನೆಯಲ್ಲಿ ನಡೆಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಇದು ಪೂಜಾ ಮತ್ತೆ ಸುನಂದ ಅವ್ರಿಗೆ ಬೇಜಾರ್ ತರಿಸುತ್ತೆ. ಬೇಡ, ಮನೇಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಬರೋರು ಏನ್ ಅನ್ಕೋತಾರೋ ಏನು ಅಂತ. ಆದ್ರೆ ಇಲ್ಲಿ ಕುಸುಮ ಅವ್ರಿಗೆ ಭಾಗ್ಯ ಮೇಲೆ ನಂಬಿಕೆ ಇದೆ. ಜೊತೆಗೆ ಭಾಗ್ಯ ಯಾವುದೇ ರೀತಿ ಮುಚ್ಚುಮರೆ ಮಾಡಬಾರ್ದು. ನಮ್ಮ ರಿಯಲ್ ಫ್ಯಾಕ್ಟ್ ಏನಿದೆಯೋ ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಮುಚ್ಚುಮರೆ ಮಾಡಿ ಆ ನಂತರ ಗೊತ್ತಾಗಿ ಇನ್ನೇನು ಆಗೋದು ಯಾವ್ದು ಕೂಡ ಇಷ್ಟ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಭಾಗ್ಯನ ತನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಮ್ಮನ ಮನೇಲೂ ಕೂಡ ಇಲ್ಲಿ ಪೂಜಾನೆ ಅಡಿಗೆ ಮಾಡ್ಬೇಕು, ಪೂಜಾನೆ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲವನ್ನ ಕೂಡ ಮಾಡ್ಬೇಕು ಅಂದಾಗ ಅಮ್ಮ ಸುನಂದ ತಿರುಗಿ ಬೀಳ್ತಾರ. ಏನ್ ಮಾಡ್ತಿದ್ಯಾ ನೀನು? ಅವಳಿಗೆ ಅಡಿಗೆ ಬರಲ್ಲ ಅಂತ ಗೊತ್ತಿದ್ದು ಕೂಡ ಅವಳ ಕೈಲೇ ಮಾಡಿಸ್ತಿದ್ಯಲ್ಲ, ನಾನ್ ಮಾಡ್ತೀನಿ ಅಂತ ಸುನಂದ ಅವರು ಹೇಳಿದಾಗ, ಬೇಡ ಅಮ್ಮ ಅವಳೇ ಮಾಡ್ಲಿ, ಅವಳು ಹೆಂಗ್ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ತಾರೆ. ಆ ಕಡೆ ಪೂಜಾ ಉಪ್ಪಿಟ್ಟು ಕೇಸರಿ ಬಾತ್ ಅನ್ನ ಒಳ್ಳೆ ಕಾಂಕ್ರೀಟ್ ತರ ಮಾಡ್ತಾರೆ. ಪೂಜಾ ಮಾಡಾಯ್ತಾ ಅಂತ ಹೇಳಿ ಭಾಗ್ಯ ಕೇಳಿದಾಗ ಆಯ್ತು ಅಂದಾಗ ಈ ಕಡೆ ಸುನಂದ ಅವರು ಅದನ್ನ ಸರಿಪಡಿಸ್ತೀನಿ ಅಂತ ಅದು ಕೂಡ ಬೇಡ ಅಂತ ಹೇಳ್ತಾರೆ. ಈ ಕಡೆ ಸುನಂದ್ ಅವ್ರಿಗೆ ತನ್ನ ಮಗಳನ್ನ ಮದ್ವೆ ಮಾಡ್ಬೇಕು ಅಂತದಾಳು ಅಥವಾ ಮದ್ವೆ ಮುರಿಬೇಕು ಅಂತದಾಳು ತನ್ನ ಮಗು ಅನ್ನೋ ಆಲೋಚನೆ ಬಂದ್ಬಿಟ್ಟಿದ. ಆದ್ರೆ ಇಲ್ಲಿ ಕುಸುಮ ಅವ್ರಿಗೆ ಭಾಗ್ಯ ಏನೇ ಮಾಡ್ತಿದ್ರು ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇದೆ ಅನ್ನೋದು ತುಂಬಾ ಚೆನ್ನಾಗುತ್ತದೆ. ಆ ಕಡೆ ತಂಗಿನ ತುಂಬಾ ಮುದ್ದಾಗಿ ರೆಡಿ ಮಾಡ್ತಾರೆ. ತುಂಬಾ ಮುದ್ದಾಗಿ ರೆಡಿ ಮಾಡಿದ ಅಷ್ಟೇ ಇಲ್ಲದೆ ನಿನ್ಗೆ ಹುಡುಗ ಇಷ್ಟ ಆಗಿದಾನ ಅಂತ ಕೇಳಿದಾಗ ಇಷ್ಟ ಆಗಿದ್ದಾನೆ ಅಂತ ಪೂಜಾ ಹೇಳ್ತಾಳೆ. ಆದ್ರೆ ಯಾಕೆ ಏನು ಅಂತ ವಿಚಾರ ಮಾಡಿದಾಗ, ಯಾಕೆ ಅಂದ್ರೆ ನೋಡೋಕ್ ಚೆನ್ನಾಗಿದ್ದಾರೆ, ಒಳ್ಳೆ ಸಂಪಾದನೆ ಇದೆ, ಮನೆ ಕಟ್ಟಿದ್ದಾರೆ, ಇನ್ನೇನ್ ಬೇಕು, ಅದಕ್ಕೆ ಇಷ್ಟ ಇದ್ದಾನೆ ಅಂತ ಹೇಳ್ಬಿಡ್ತಾಳೆ. ಈ ಒಂದು ಮಾತನ್ನ ಕೇಳಿದೆ ಭಾಗ್ಯ ನಿಜವಾಗ್ಲೂ ಕೂಡ ಒಂದು ಡೇರಿಂಗ್ ಡಿಸಿಷನ್ ಅನ್ನ ತಗೋತಾರೆ. ಈ ಕಡೆ ಕುಸುಮ ಅವ್ರ ಹತ್ರ ಬಂದಿದೆ, ಹುಡುಗನ ಕಡೆಯವ್ರನ್ನ ಬರ್ಬಿಡಿ ಅಂತ ಹೇಳಿ ಅಂತ. ಯಾಕಂದ್ರೆ ಈ ಮದ್ವೆ ಕ್ಯಾನ್ಸಲ್ ಆಗ್ತದ, ನಾವೆಲ್ಲ ಮತ್ತೆ ನಮ್ಮ ಮನೆಗೆ ಹೋಗ್ತಿದ್ವಿ, ಯಾವ್ದೇ ಹುಡುಗಿ ನೋಡೋ ಶಾಸ್ತ್ರ ನಡೀತಿಲ್ಲ ಅಂತ ಹೇಳಿದಾಗ ಇಲ್ಲಿ ಸುನಂದ್ ಅವರು ಶಾಕ್ ಆಗಿ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ಮದ್ವೆ ಮಾಡ್ಬೇಕು ಅಂತಿದ್ಯೋ ನಿಲ್ಲಿಸ್ಬೇಕು ಅಂತಿದ್ಯೋ ಅಂತ ಕೇಳಿದಾಗ ಈ ಕಡೆ ಪೂಜಾಗೂ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಇವ್ರಿಗಿನ್ನೂ ಮೆಚುರಿಟಿ ಬೆಳೆದಿಲ್ಲ. ನಿಜಕ್ಕೆ ನಾನು ಯಾಕೆ ಹುಡುಗ ಇಷ್ಟ ಆದ ಅಂದ್ರೆ ಆಸ್ತಿ ಇದೆಯಂತೆ, ಮನೆ ಕಟ್ಟಿದಾನಂತೆ, ಕೆಲ್ಸಕ್ಕೆ ಹೋಗಿದ್ದಾನಂತೆ, ನೋಡಕ್ ಚೆನ್ನಾಗಿದ್ದಾನಂತ, ಅಷ್ಟಿದ್ ಬಿಟ್ರೆ ಸಾಕ. ಒಂದು ಹುಡುಗಿ ಬದುಕು ಅಷ್ಟಿದ್ರೆ ಚೆನ್ನಾಗಿರತ್ತ. ಹೊಂದಾಣಿಕೆ ಇರ್ಬೇಕು, ಅವಳಿಗೆ ಅಭಿಪ್ರಾಯಕ್ಕೆ ಅವಳಿಗೆ ಬೆಲೆ ಕೊಡೋನಾಗಿರ್ಬೇಕು, ಒಳ್ಳೆ ಮನಸ್ಸಿರ್ಬೇಕು. ಬಣ್ಣ ನೋಟ ಎಲ್ಲವೂ ಕೂಡ ಕಾಲ ಕಳೆದಂತೆ ಮಾಸ್ಬಿಡುತ್ತೆ, ಆದ್ರೆ ಮನಸ್ಸು ಎಂದು ಕೂಡ ಮಾಸೋದಿಲ್ಲ. ಒಳ್ಳೆ ಮನಸ್ಸಿರೋ ವ್ಯಕ್ತಿ ಆಗಿರ್ಬೇಕು. ಒಂದು ಹೆಣ್ಣಿಗೆ ಯಾವತ್ತಿದ್ರೂ ಪೂಜಾ ಕೇಳಿದೆಲ್ಲ ಎರಡನೇ ಒಂದು ಆಯ್ಕೆ ಆಗಿರ್ಬೇಕು ಹೊರತು ಮೊದಲನೇ ಆಯ್ಕೆ ಗುಣ, ಸ್ವಭಾವ, ವ್ಯಕ್ತಿತ್ವ ಆಗಿರ್ಬೇಕು. ಅದು ಚೆನ್ನಾಗಿದ್ದಾಗ ಮಾತ್ರ ಬದುಕು ಸುಂದರವಾಗಿರುತ್ತೆ. ನನ್ನ ಬದುಕು ನನ್ನ ತಂಗಿಗೆ ಆಗ್ಬಾರ್ದು ಅನ್ನೋದೇ ನನ್ನ ಇಚ್ಛೆ ಅಂತ ಭಾಗ್ಯ ಹೇಳ್ತಾರೆ. ಏನು ಎಲ್ರಿಗೂ ಕೂಡ ಅದೇ ರೀತಿ ಆಗ್ಬಿಡತ್ತಾ? ನೀನ್ಯಾಕೆ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೋತಿದ್ಯಾ ಅಂತ ಸುನಂದ್ ಅವ್ರು ಹೇಳಿದಾಗ ಈ ಕಡೆ ಕುಸುಮ ಅವರು ನಮ್ ಕಣ್ ಮುಂದೆನೆ ಭಾಗ್ಯ ಬದುಕು ಈ ರೀತಿ ಆಗಿದ್ಯಲ್ಲ ಸುನಂದ್ ಅವ್ರೆ, ನಿಮ್ ಮಗಳು ಬದುಕು ಈ ರೀತಿ ಆಗಿದ್ದು ಕೂಡ ಇದೇ ರೀತಿ ಮಾತಾಡ್ತಿದ್ರಲ್ಲ, ನಮ್ ತಾಂಡವ ಅಂತವನೇ ಅವನು ಕೂಡ ಆಗ್ಬಿಟ್ರೆ ಏನ್ ಮಾಡುದು? ಪೂಜಾ ಬದುಕು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಭಾಗ್ಯ ಹೇಳ್ತಿರೋದ್ರಲ್ಲಿ ಕರೆಕ್ಟ್ ಆಗಿ ಅರ್ಥ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಪೂಜಾಗೆ ನಿಮ್ಗೆ ನನ್ನ ಮಾತಿನ ವಿಷಯದಿಂದ ಬೇಜಾರಾಗಿಲ್ಲ ಅಲ್ಲ ಅಂತ ಹೇಳಿ ಭಾಗ್ಯ ಅವರು ಕೇಳಿದಾಗ, ಇಲ್ಲಕ್ಕ ನಿಜವಾಗ್ಲೂ ನೀನ್ ನನ್ ಕಣ್ ತರಿಸ್ದೆ, ನಿಜವಾಗ್ಲೂ ನನ್ಗೆ ಇದೆಲ್ಲ ವಿಷಯಗಳು ಗೊತ್ತೇ ಇರ್ಲಿಲ್ಲ, ಇವಾಗ ನಂಗೆ ಅರ್ಥ ಆಗ್ತದೆ. ನಿಜ ಅಕ್ಕ, ನೀನು ಹೇಳುದು ನಿಜ. ಯಾವತ್ತೂ ಕೂಡ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು, ಆಗ ಮಾತ್ರ ನಮ್ ಬದುಕು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಪೂಜಾ ಹೇಳ್ತಾಳೆ. ನನ್ ಕಣ್ ಮುಚ್ಕೊಂಡು ನೀನ್ ಯಾರು ಹೇಳಿದ್ರು ಅಕ್ಕ ನಾನು ಮದ್ವೆ ಆಗ್ತೀನಿ, ನಿನ್ ಯಾರನ್ನ ತೋರಿಸ್ತೀವೋ ನಾನು ಅವ್ನ ಮದ್ವೆ ಆಗ್ತೀನಿ, ಇನ್ಮೇಲೆ ನನ್ಗೆ ಪೂರ್ಣ ನಂಬಿಕೆ ಇದೆ ಅಂತ ಪೂಜಾ ಹೇಳಿದ್ರೆ ಈ ಕಡೆ ಸುನಂದ್ ಅವ್ರು ಮಾತ್ರ ಈ ರೀತಿ ಎಲ್ಲ ಮಾತಾಡಿ ಪೂಜಾ ತಲೆನೋ ಕೆಡಿಸ್ಬೇಡ ಭಾಗ್ಯ, ನಿನಗೆ ಮದುವೆ ಮಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಮದುವೆ ಮುರಿಯೋ ಪ್ರಯತ್ನಕ್ಕೆ ಮುಂದಾಗ್ತಿದ್ಯಾ ಅಂತ ಸುನಂದ್ ಅವ್ರು ಕೇಳ್ತಿದ್ದಾರೆ. ಈ ಕಡೆ ಕುಸುಮ ಮತ್ತೆ ಧರ್ಮ ಅಂಕಲ್ ಸುನಂದ್ ಅವ್ರು ಕಣ್ತರಿಸೋ ಪ್ರಯತ್ನ ಮಾಡ್ತಾರೆ. ಈ ಕಡೆ ಭಾಗ್ಯ, ಅಮ್ಮ ಏನ್ ಹೇಳ್ತಿದ್ಯಾ ನೀನು? ನಾನು ಸರಿಯಾಗಿ ಡಿಸೈಡ್ ಮಾಡಿದೀನಿ. ಈಗ ನಮ್ಮ ಲಕ್ಷ್ಮಿ ವಿಷಯದಲ್ಲೂ ಯಾವುದೇ ರೀತಿ ಮುಚ್ಚುಮರೆ ಮಾಡ್ಲಿಲ್ಲ, ನಾವು ಎಲ್ಲವನ್ನ ಕೂಡ ಹೇಗಿತ್ತೋ ಹಾಗೆ ಹೇಳಿದ್ವಿ. ನಿಜವಾಗ್ಲೂ ನಮ್ಮ ಲಕ್ಷ್ಮಿಗೆ ಒಳ್ಳೆ ಹುಡುಗ ಸಿಗ್ಲಿಲ್ವಾ? ಅದೇ ರೀತಿ ನನ್ನ ತಂಗಿ ಪೂಜಾಗೂ ಕೂಡ ಒಳ್ಳೆ ಹುಡುಗ ನಾನು ನೋಡೇನೆ ನಾನು ಮದುವೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ತಂಗಿ ಬದುಕು ಹಾಳಾಗೋದಕ್ಕೆ ನನ್ನ ರೀತಿ ನಾನು ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅದೇ ನೀವು ಹುಡುಗನ ಕಡೆಯವ್ರಿಗೆ ಹೇಳಿದ್ರ ಬರ್ಬೇಡಿ ಅಂತ ಅಂದಾಗ, ಅಯ್ಯೋ ಮರ್ತೇ ಹೋಯ್ತು ಭಾಗ್ಯ, ಇವಾಗ ಹೇಳ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಹುಡುಗನ್ ಕಡೆಯವರೇ ಬಂದ್ಬಿಡ್ತಾರೆ. ಇನ್ನೇನು ಹುಡುಗನ್ ಕಡೆಯವ್ರು ಬಂದ್ರಲ್ಲ, ನೋಡಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ. ಎಲ್ಲರೂ ಹೋಗಿ ಅವರನ್ನ ಸ್ವಾಗತಿಸಿ ಮನೆ ಒಳಗಡೆ ಕರ್ಕೊಂಡ್ ಬರ್ತಾರೆ. ಮನೇನ ನೋಡ್ತಿದ್ದಾಗೆ ಒಂದ್ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಹುಡುಗಿನ ನೋಡೋ ಶಾಸ್ತ್ರ ನಡೀಲಿ ಅಂತದಾಗ ಆ ಕಡೆ ಭಾಗ್ಯ ಪೂಜಾ ಕೈಗೆ ಉಪ್ಪಿಟ್ಟು ಕೇಸರಿ ಬಾತನ್ನ ಕೊಟ್ಟು ತಗೊಂಡು ಕೊಡು ಪೂಜಾ ಅಂತಾಗ ಈ ಕಡೆ ಏನಕ್ಕ ಇದನ್ ಕೊಡೋದ ಅಂತಾಗ ನೀನು ಹೇಗ್ ಮಾಡಿದ್ಯೋ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಯಾವ್ದೇ ರೀತಿ ಮುಚ್ಚು ಮರೆ ಇರಬಾರ್ದು, ಸರಿ ತಗೊಂಡೋಗಿ ಕೊಡು ಅಂತ ಹೇಳ್ತಾರೆ. ಪೂಜಾ ಬಂದು
ಎಲ್ರಿಗೂ ಕೊಡ್ತಾರೆ, ಅಲ್ಲೇ ಕುತ್ಕೋತಾಳೆ, ಪೂಜಾ ಪುರೋಹಿತರು ಕೂಡ ಬಂದಿದ್ದಾರೆ. ಅದ್ರ ನಡುವೆ ಅದ ಕಡೆ ತಾಂಡವ್ ಫುಲ್ ಕೆಂಡಾಮಂಡಲ ಆಗಿದ್ದಾರೆ, ಹುಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಭಾಗ್ಯ ಒಳ್ಳೆ ದೃಷ್ಟಿಯಿಂದ ಕೆಲಸ ಕೊಡ್ಸಿದ್ರೆ ಇದು ಭಾಗ್ಯ ಕೊಟ್ಟಿರೋ ಭಿಕ್ಷೆ, ಅವಳು ಅಹಂಕಾರದಿಂದ ಕೊಡ್ಸಿದ್ದಾಳೆ, ನಮ್ಮನ್ನ ತುಳಿತಿದ್ದಾಳೆ, ನಾವು ಹಾಕಿದ ಭಿಕ್ಷೆ ಅಂತ ಅನ್ಕೊಂಡು ಕೇಗೆ ಹಾಕ್ತಿದ್ದಾಳೆ, ಹಾಗೆ ಹೀಗೆ ಅಂತ ಸುಮ್ಮನೆ ಏನೇನೋ ಅಸಂಪ್ಷನ್ ಅಲ್ಲಿ ಅಸ್ಯೂಮ್ ಮಾಡ್ಕೊತಿದ್ದಾರೆ. ಈ ಕಡೆ ಶ್ರೇಷ್ಠ ಎಷ್ಟೇ ಸಮಾಧಾನ ಮಾಡಿದ್ರು ತಾಂಡವ್ ಸಮಾಧಾನ ಆಗ್ತಿಲ್ಲ. ಅವಳು ನಾನು ಕೊಟ್ಟಿದ್ದಕ್ಕೆ 10 ಪಟ್ಟು ತಿರುಗಿಸಿ ನಾನು ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗೋದಿಲ್ಲ ಅಂತ ಹುಚ್ಚನ್ ತರ ಹಾಡ್ತಿದ್ದಾರೆ. ಇದೇ ಒಂದು ಟೈಮ್ ಅಲ್ಲಿ ತಾಂಡವ್ಗೆ ಕಾಲ್ ಬರುತ್ತೆ, ಯಾವ ನೀನು ನಾನು ಕಾಲ್ ಮಾಡ್ತಿರೋನು ಅಂತ ಅವ್ರಿಗೂ ಕೂಡ ರೇಗಿ ಬಿಸಾಕ್ತಿದ್ದಾರೆ. ಇದ್ರ ನಡುವೆ ಆ ವ್ಯಕ್ತಿ ಏನೋ ಒಂದು ವಿಷಯನ ಹೇಳ್ತಾರೆ. ವಿಷಯ ಕೇಳ್ತಿದ್ದಾಗ ಇಲ್ಲಿ ತಾಂಡವ್ ಫುಲ್ ಖುಷಿ ಆಗ್ಬಿಡ್ತಾರೆ. ಫುಲ್ ಖುಷಿ ಆಗಿದೆ, ಭಾಗ್ಯ ನನ್ಗೆ ಎಷ್ಟೆಲ್ಲ ಅವಮಾನ ಮಾಡುದಲ್ವಾ, ಈಗ ಅವಳನ್ನ ಕೊಡೋ ಟೈಮ್ ಬಂದಿದ್ದಾಯ್ತು, ನೋಡ್ತಾ ಇರೋ ಅವ್ಳಿಗೆ ಏನ್ ಮಾಡ್ತೀನಿ ಅಂತ ರಿವೆಂಜ್ ತಗೊಳ್ಳೋ ಟೈಮ್ ಬಂತು ಶ್ರೇಷ್ಠ ಅಂತ ಹೇಳಿ ಫುಲ್ ಖುಷಿಯಿಂದ ಹೋಗ್ತಿದ್ದಾರೆ. ಇಷ್ಟೊತ್ತು ಒಂದ್ ರೀತಿ ಇದ್ದ ಈಗೇನಾಯ್ತು ಅಂತ ಶ್ರೇಷ್ಠಗೆ ಕನ್ಫ್ಯೂಷನ್ ಆಗ್ತದ. ಇತ್ತ ಕಡೆ ಹುಡುಗನ್ ಕಡೆಯವರು ಹುಡುಗಿ ನೋಡಿದೆ ಖುಷಿ ಆಗ್ಬಿಡ್ತಾರೆ. ಬಟ್ ಆ ಉಪ್ಪಿಟ್ಟು ಕೇಸರಿ ಬಾತನ್ನ ತಿಂತಿದ್ದಾಗ ಏನಪ್ಪಾ ಇದು ಈ ರೀತಿ ಇದೆ, ಯಾರು ಮಾಡಿದ್ವು ಅಂದಾಗ ನನ್ನ ತಂಗಿ ಪೂಜಾನೆ ಮಾಡಿದ್ದು, ಅವ್ರಿಗೆ ಮಾಡೋಕ್ ಬರುವುದಿಲ್ಲ, ಅದು ನಿಮಗ್ ಗೊತ್ತಾಗ್ಲಿ ಅಂತಾನೆ ಮಾಡ್ಸಿದ್ದು, ನಾವೇ ಯಾರಾದ್ರೂ ಮಾಡ್ಬೋದಿತ್ತು, ಆದ್ರೆ ಮುಚ್ಚುಮಾರಿ ಯಾತಕ್ಕೆ ಅಂತ ನಾವೇ ಮಾಡ್ಸಿದ್ವಿ. ಹಾಗಾದ್ ಮಾತ್ರಕ್ಕೆ ಅವಳಿಗೆ ನಾನು ತುಂಬಾ ಚಂದ ಹೇಳ್ಕೊಡ್ತೀನಿ, ಬರುವುದಿಲ್ಲ ಅಂತ ಏನಿಲ್ಲ, ಮದ್ವೆ ಆಗೋದ್ರ ಒಳಗಡೆ ಅವಳು ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋ ರೀತಿ ಮಾಡೋ ಜವಾಬ್ದಾರಿ ನಂದು. ಜೊತೆಗೆ ಅವ್ಳಿಗೆ ಸೀರೆ ಉಟ್ಕೊಂಡಿದ್ದಾಳಲ್ವಾ, ಅವ್ಳಿಗೆ ಸೀರೆ ಉಡೋದಕ್ಕೂ ಕೂಡ ಬರುವುದಿಲ್ಲ, ಅದನ್ನು ನಾನು ಕಳಿಸ್ಕೊಡ್ತೀನಿ. ಅವ್ಳಿಗೆ ಏನೇನ್ ಬರಲ್ವೋ ಎಲ್ಲವನ್ನ ಕೂಡ ಕಳಿಸ್ಕೊಡ್ತೀನಿ. ಆದ್ರೆ ಈಗ ಅವ್ಳಿಗೆ ಏನೂ ಕೂಡ ಬರುವುದಿಲ್ಲ. ಈಗೇನಾದ್ರೂ ನಿಮ್ಗೆ ಇದೆಲ್ಲ ಒಪ್ಪಿಗೆ ಇದ್ರೆ ಖಂಡಿತ ನಾವು ಮದ್ವೆ ಮಾತುಕತೆನ ಮುಂದುವರಿಸಬಹುದು ಅಂತ ಭಾಗ್ಯ ಹೇಳಿದಾಗ ಅವರು ಕೂಡ ರೆಡಿ ಆಗ್ಬಿಡ್ತಾರೆ. ಬಿಕಾಸ್ ಈ ಕಡೆ ಸುನಂದ್ ಅವರು ಹೊರಗಡೆ ಕರ್ಕೊಂಡ್ ಬರ್ತಾರೆ, ಭಾಗ್ಯನ ಮದ್ವೆ ಮಾಡಿಸ್ಬೇಕು ಅಂತಿದ್ಲು, ಮುರಿಬೇಕು ಅಂತಿದ್ಲು ಅಂದಾಗ ಅಮ್ಮ ವಿಧಿನ ಯಾರು ತಪ್ಸೋಕ್ ಆಗೋದಿಲ್ಲ ಅಂತ ನೀನ್ ಹೇಳ್ತೀಯ, ವಿಧಿನ ಕೇಳ್ಕೊಂಡು ಕುತ್ಕೊಂಡ್ರೆ ಜೀವನ ಮುಂದೆ ಹೋಗೋದಿಲ್ಲ. ವಿಧಿ ಇದ್ದು ವಿಧಿಗಿರ್ಲಿ, ನಮ್ ಪ್ರಯತ್ನ ಏನಿರ್ಬೇಕು ಅದನ್ನ ನಾವು ಮಾಡ್ಲೇಬೇಕು. ಪೂಜಾ ಮದ್ವೆನ ನಾನು ಮಾಡೇ ಮಾಡ್ತೀನಿ, ಒಳ್ಳೆ ಹುಡುಗನ್ ನೋಡೇ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳಿ ಒಳಗಡೆ ಬರ್ತಾರೆ. ಈ ಕಡೆ ಬಂದಿರ್ತಕ್ಕಂತ ಹುಡುಗನ್ ಕಡೆಯವರು ಸಾಚ ಅಂತ ಅನ್ನಿಸ್ತಿಲ್ಲ, ಅವ್ರು ಒಂದು ಬಿಗ್ ಫ್ರಾಡ್ ಅನ್ನೋ ಹಾಗೆ ಕಾಣಿಸ್ತದ. ಯಾಕಂದ್ರೆ 3 ಜನ ಬಂದಿದ್ದಾರೆ, ಹುಡುಗನ್ ಏನೇ ಕೇಳಲಿ, ಹುಡುಗನ್ ಕೆಲಸ ಏನು ಸಂಬಳ ಏನು ಅಂದ್ರೆ ಅಮ್ಮನೇ ಉತ್ತರ ಕೊಡ್ತಿದ್ದಾರೆ. 3 ಜನ ಬಿಟ್ಟು ಬೇರೆ ಯಾರು ಸಂಬಂಧಿಕರಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಪೂಜಾ ಬರಲ್ಲ ಆದ್ರೂ ಯಾವ್ದೇ ರೀತಿ ಕೋಪ ಮಾಡ್ಕೊಳ್ದೆ ಎಲ್ಲದಕ್ಕೂ ಹೂ ಅಂತಾನೆ ಹೇಳ್ತಿದ್ದಾರೆ. ಇದೆಲ್ಲವನ್ನ ಕೂಡ ನೋಡ್ತಿದೆ ಅವರು ಬಿಗ್ ಫ್ರಾಡ್ ಅಂತ ಅನಿಸ್ತದ. ಹಾಗಿದ್ರೆ ಅಲ್ಲಿ ತಾಂಡವ್ಗೆ ಕಾಲ್ ಮಾಡಿದ್ಯಾರು? ಈ ಕಡೆ ಭಾಗ್ಯ ಮನೆಗೆ ಬರ್ತಿರೋ ಹುಡುಗ ತುಂಬಾ ಫ್ರಾಡ್, ನಿಮ್ ತಂಗಿ ನಿಮ್ಮ ನಾದ್ನಿಗೆ ಮೋಸ ಆಗ್ತಿದೆ ಅನ್ನೋ ವಿಷಯ ಹೇಳೋದಕ್ಕೆ ತಾಂಡವ್ಗೆ ಅವರು ಕಾಲ್ ಮಾಡಿದ್ರ. ಈ ವಿಷಯ ತಿಳ್ಕೊಂಡು ತಾಂಡವ್ ಭಾಗ್ಯ ಮನೆಗೆ ಬಂದಿದ್ದೆ, ತಂಗಿ ಬದುಕನ್ನೇ ಹಾಳು ಮಾಡಕ್ ಹೋಗ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳಿ ಸೋತಿಯಲ್ಲ ನೀನು ಅಂತ ಹೇಳಿ ಹುಡುಗನ ಬಂಡವಾಳವನ್ನೇ ಬಟಾಬೈಲ್ ಮಾಡಿ ಎಲ್ರ ಮುಂದೆ ಅವರು ಫ್ರಾಡ್ ಅನ್ನೋದನ್ನ ತೋರಿಸಿ ಈ ಕಡೆ ಭಾಗ್ಯ ತಂಗಿ ಬದುಕನ್ನೇ ಹಾಳು ಮಾಡಕ್ ಹೋಗಿದ್ಲು, ಯಾವ ರೀತಿ ಜಡ್ಜ್ ಮಾಡಿ ಹುಡುಗನ್ಗೆ ಕೊಟ್ಟು ಪೂಜನ ಮದ್ವೆ ಮಾಡಕ್ ಹೋಗ್ತಿದ್ಲು ಅಂತ ಹೇಳಿ ಭಾಗ್ಯನ ತಲೆ ತಗ್ಸೋ ಹಾಗೆ ಮಾಡ್ತಾರ. ಏನಾಗ್ಬೋದು, ಯಾವ ರೀತಿಯ ಟ್ವಿಸ್ಟ್ ಸಿಗ್ತದೆ, ಯಾವ ರೀತಿ ಭಾಗ್ಯ ಮೇಲೆ ರಿವೆಂಜ್ ತಗೋತಿದ್ದಾರೆ ತಾಂಡವ್, ಏನಾಗತ್ತೆ, ಭಾಗ್ಯ ತಲೆ ತಗ್ಗಿಸ್ತಾರ, ತಾಂಡವ್ ಮುಂದೆ ಗೆಲ್ತಾರ, ಕಾದು ನೋಡ್ಬೇಕಾಗಿದೆ.